ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ಚೆನ್ನಾಗಿದೆ, ಸೂಪರ್ ಆಗಿದೆ, ತುಂಬ ಸುಂದರವಾಗಿದೆ. ಇಲ್ಲಿ ಭೂಮಿಯವರ ಆ್ಯಕ್ಟಿಂಗು, ಅಜಿತ್ ಅವರ ಆ್ಯಕ್ಟಿಂಗು ಅಬ್ಬಬ್ಬಬ್ಬಾ ನೋಡೋಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಸೊ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಏನಾಗುತ್ತೆ ಅಂತಂದರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ರೂಮಲ್ಲಿ ಬಂದಿರ್ತಾರೆ. ಸಂಗೀತ ಮಂತರ ಭೂಮಿ ಆ್ಯಕ್ಟ್ ಮಾಡ್ತಾಳೆ. ಆ್ಯಕ್ಟ್ ಅಲ್ಲ ರೀ, ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ. ಅಜಿತ್ಗೆ ಹೇಳೋ ಅಜಿತಾ ಹೇಳು ಏನು ಎತ್ತು ಅಂತ ಕೇಳ್ತಾಳೆ. ಲೋಗ್ಯೋ ತುಂಬ ಓವರ್ ಆ್ಯಕ್ಟ್ ಮಾಡ್ತಾ ಇದೆಯಾ, ನಮ್ಮಮ್ಮ ಹಿಂಗೆಲ್ಲ ಗೊತ್ತಾ ಇರಲಿಲ್ಲ ಅಂದರೆ ಹೊಡಿತಾ ಇರ್ತಾಳೆ. ಸೊ ನಮ್ಮಮ್ಮ ಏನಿದ್ರು ಏನಪ್ಪ ಅಂತಂದರೆ ಜಸ್ಟ್ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು ಅಷ್ಟೇ, ನಿನ್ನ ಥರ ಓವರ್ ಆ್ಯಕ್ಟಿಂಗ್ ಮಾಡ್ತಿರ್ಲಿಲ್ಲ. ಹಳೆ ದ್ವೇಷ ಏನಾದರೂ ತೀರಿಸ್ಕೊಳ್ತಿದ್ಯಾ ಏನೋ ಅಂತ ಹೇಳ್ಬಿಟ್ಟು ಒಟ್ಟಲ್ಲಿ ಜಗಳ ನೋಡೋಕ್ಕೆ ಚೆನ್ನಾಗಿರುತ್ತೆ, ಮುದ್ದಾಗಿರುತ್ತೆ. ಇಬ್ಬರು ತುಂಬ ಚೆನ್ನಾಗಿ ಜಗಳ ಆಡ್ತಾ ಇರ್ತಾರೆ. ಇಲ್ಲ ಸಾಹೇಬ್ರೆ, ನೀವು ಓವರ್ ಆ್ಯಕ್ಟಿಂಗ್ ಅಂತ ಹೇಳಿದ್ರಲ್ವ, ಅದಕ್ಕೆ ಒಂಚೂರು ಜಾಸ್ತಿನೇ ಆ್ಯಕ್ಟ್ ಮಾಡಿಬಿಟ್ಟೆ ಸಾಹೇಬ್ರೆ. ಸರಿ ಸಾಹೇಬ್ರೆ, ಈಗ ಹೇಳಿ ಅಂತ ಹೇಳಿದಾಗ, ಅಮ್ಮ ಅದು ನೀನು ಮಗು ಮಾಡ್ಕೋ ವಿಷಯ ಹೇಳ್ತೀಯಲ್ಲ, ಅದು ನಾನು ಅಯ್ಯೋ ಹೇಳೋ ಏನು ಅಂತ, ಇಲ್ಲಿ ನನ್ನ ಹಾರ್ಟ್ ಬಾಯಿಗೆ ಬಂದಂಗೆ ಆಗ್ತಾಯಿದೆ, ಜೀವ ಓದಂಗೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮತ್ತೆ ಸಂಗೀತ ಮಂತರ ಹ್ಯಾಕ್ ಮಾಡೋಕ್ಕೆ ಹೋಗ್ತಾಳೆ ಭೂಮಿ. ತುಂಬ ಓವರೇ ಆಗುತ್ತೆ. ಅದು ಭೂಮಿ ಮನಸ್ಸು ಮಾಡಬೇಕಲ್ಲ ಅಂದಾಗ, ಏನೋ ಹೇಳ್ತಿದ್ಯಾ ನೀನು, ಅವಳು ಯಾಕೋ ಮನಸ್ಸು ಮಾಡಲ್ಲ, ಹೇಳು ಅವಳು ಏನಾದ್ರು ಅಂದ್ಲೇನು ಹೇಳೋ, ಈಗಲೇ ಅವಳನ್ನ ನೋಡು ಹಿಂಗೆ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಸಂಗೀತ ಮಂತರ ಡೈಲಾಗ್ ಹೊಡಿತಾಳೆ. ಭೂಮಿ ಬೇಡ ನೀನು ತುಂಬ ಓವರಾಗಿ ಆಡ್ತಿದ್ಯಾ, ಈಗ ಒಂದು ಸಣ್ಣ ಚೇಂಜ್ ಮಾಡ್ಕೊಳ್ಳೋಣ, ನೀನು ಅಜಿತು, ನಾನು ಸಂಗೀತಮ್ಮ ಆಯಿತಾ ಅಂದಾಗ, ಬೇಡ ಸಾಹೇಬ್ರೆ, ನಾನು ಕಾಡಿನ ರಾಣಿ ನಿಮ್ಮ ಸಿನಿಮಾಗೆ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ಕಾಡಿನ ರಾಣಿ ಸಿನಿಮಾದ ಹೀರೋಯಿನ್ ನಾನು, ನೀವು ಪೊಲೀಸಾಗಿ ಅದೇಗೆ ಸಾಹೇಬ್ರೆ ನೀವು ಆ್ಯಕ್ಟಿಂಗ್ ಮಾಡ್ತೀರಾ, ಬೇಡ ಸಾಹೇಬ್ರೆ ನೀವು ಅಜಿತೆ ಆಗಿರಿ, ನಾನು ಸಂಗೀತಮ್ಮ ಆಗ್ತೀನಿ ಅಂದಾಗ, ಇಲ್ಲ ಒಂದು ಸಣ್ಣ ಬದಲಾವಣೆ ಮಾಡೋಣ ಅಂತ ಹೇಳ್ಬಿಟ್ಟು ಬದಲಾವಣೆ ಮಾಡ್ಕೋತಾರೆ. ಈ ಕಡೆ ಭೂಮಿ ಅಜಿತ್ ಆಗ್ತಾರೆ, ಈ ಕಡೆ ಇವರು ಸಂಗೀತಮ್ಮ ಆಗ್ತಾರೆ. ಸಂಗೀತಮ್ಮ ಆಗಿಬಿಟ್ಟು ಒಂದು ಕಥೆನ ಸೃಷ್ಟಿ ಮಾಡ್ತಾರೆ. ಯಾರು ನಮ್ಮ ಅಜಿತ್ ಅವರು. ಏನಂತಂದರೆ, ಲೋ ಅಜಿತಾ ಏನು ಗೊತ್ತೇನೋ ಅಂದ ತಕ್ಷಣ, ಹೇಳಮ್ಮ ಅಂತ ಅಂದ ತಕ್ಷಣ, ಅದು ಪಲ್ಲವಿಯರು ಊರಿದೆಯಲ್ಲ, ಊರ ಪಕ್ಕ ಒಬ್ಬರು ಶಕ್ತಿ ದೇವತೆ ಇದ್ದಾಳಂತೆ, ಅಲ್ಲಿ ಹೋಗಿ ಅರಕೆ ಹೊತ್ಕೊಂಡ್ರೆ ಮಗು ಆಗುತ್ತೆ ಅಂತ ಕಣೋ ಅಂದಾಗ, ಅಮ್ಮ ಈ ವಯಸ್ಸಲ್ಲೆಲ್ಲ ಬೇಕಮ್ಮ, ಬರೀ ಅರಕೆ ಅಲ್ಲ ಕಣೋ, ಕೆಂಡ ತುಳಿಬೇಕಂತೆ, ನಿನಗೆ ಗಂಡು ಮಗುನೋ ಹೆಣ್ಮಗುನೋ ಆಗಿಬಿಡುತ್ತಲ್ಲ, ಆದಾಗ ಅದ್ರ ಜೊತೆ ನಾನು ಆಯಾಗಿ ಇದ್ಬಿಡ್ತೀನಿ ಕಣೋ, ಆ ದೇವ್ರಿಗೆ ಅರಕೆ ಮುಡಿಸ್ಕೊಂಬಂದ್ರೆ ಸೊ ನಿನಗೆ ಮಕ್ಕಳಾಗುತ್ತೆ ಕಣೋ ಅಂತ ಹೇಳ್ಬಿಟ್ಟು ಇರೋ ಥರ ಅರಕೆ ಕಟ್ಕೊತೀನಿ ಅಂತ ಹೇಳ್ತಾಳೆ. ಅಮ್ಮ ಈ ವಯಸ್ಸಲ್ಲಿ ಬೇಡ ಅಮ್ಮ ಅಂದಾಗ, ಯಾಕೋ ತಲೆ ಕೆಡಿಸ್ಕೊಳ್ತೀಯಾ, ಈ ವಯಸ್ಸು ಅಂದರೆ ಏನು, ಅಬ್ಬಬ್ಬಾ ಅಂದರೆ ಒಂದು ಸ್ವಲ್ಪ ಕಾಲಿಗೆ ಗಾಯ ಆಗುತ್ತೆ, ಅದು ನನ್ನ ಮನೇಲಿ ಹೇಗೂ ನನ್ನ ಚಿಕ್ಕ ಮಗ ಡಾಕ್ಟರ್ ಅಲ್ವಾ, ಫುಲ್ 8 ದಿನದಲ್ಲಿ ವಾಶ್ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಫುಲ್ ಮಾತಾಡ್ತಾಳೆ. ಅಂದ ತಕ್ಷಣ ಭೂಮಿ ಅದಕ್ಕೆ ಏನು ರೆಸ್ಪಾನ್ಸೇ ಮಾಡಲ್ಲ. ಅಜಿತ್ ಅವರು ತುಂಬ ಒಂಥರ ಎಮೋಷ್ನಲ್ ಆಗಿ ಹೇಳ್ತಾರೆ. ಹೇಳಿದಾಗ ಭೂಮಿ ಇದೊಲು ಸೈಲೆಂಟ್ ಆಗ್ತಾಳೆ. ಏನು ಸಂಗೀತಮ್ಮ ಅವರೇ ರಿಪ್ಲೈ ಬರಲಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ, ಅಲ್ಲ ಸಾಹೇಬ್ರೆ, ಅತ್ತೆ ಇಷ್ಟು ಎಮೋಷ್ನಲ್ ಆಗಿ ಈ ರೀತಿ ಭಕ್ತಿಯಿಂದ ಕೇಳಿದರೆ ಅದು ಹೇಗೆ ಸಾಹೇಬ್ರೆ ಉತ್ತರ ಕೊಡೋಕ್ಕಾಗುತ್ತೆ ಅಂದಾಗ, ನಾನು ಆವಾಗಿಂದ ಅದನ್ನೇ ಹೇಳ್ತಿರೋದು, ಅಮ್ಮನಿಗೆ ಹೋಗಿ ಹೇಳು ಅಂತೀಯಲ್ಲ, ಅದೇ ಕೇಳೋಕ್ಕಾಗುತ್ತೆ ಭೂಮಿ ಅಂದಾಗ, ಸಾಹೇಬ್ರೆ ಹೆಂಗೆ ಸಾಹೇಬ್ರೆ ಮತ್ತೆ ಇದನ್ನ ಈಗ ನಾವು ಮುಂದುವರಿಸೋದು, ಅಲ್ಲ ಸಾಹೇಬ್ರೆ ಇದಕ್ಕೆ ಹೆಂಗೆ ಸಾಹೇಬ್ರೆ ಬ್ರೇಕ್ ಹಾಕೋದು ಅಂತ ಹೇಳಿ ಟೆನ್ಷನ್ ಮಾಡ್ಕೋತಾಳೆ. ನನಗೆ ಏನಾದರೂ ಸಮಸ್ಯೆ ಇದೆ ಅಂತ ಹೇಳ್ಬಿಡೋಣ ಅಂತ ಹೇಳ್ತಾಳೆ. ಭೂಮಿ ಅದಕ್ಕೋಸ್ಕರ ನೀನು ಯಾಕೆ ಈ ಥರ ನಿನ್ನ ಮೇಲೆ ಸಮಸ್ಯೆ ಹಾಕೊಳ್ತೀಯ, ನಾನೇನೋ ಒಂದು ಮಾಡ್ತೀನಿ ಬಿಡು, ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾರೆ. ಮತ್ತು ಗಂಡ ಹೆಂಡತಿ ಇಬ್ಬರು ಹೊಂದಾಗ್ತಾರೆ. ಈ ಕಡೆ ನಮ್ಮ ಸತ್ಯಣ್ಣ ಅವರು ಕೂಡ ಬರ್ತಾರೆ. ಸತ್ಯಣ್ಣ ಅವರು ಬಂದವರು ಸುಮ್ಮನೆ ಇರ್ತಾರೆ, ಉರ್ರು ಅಂತ ಇರ್ತಾರೆ. ಸತ್ಯಣ್ಣ ಯಾವಾಗ ಬಂದ್ರಿ ಬರ್ರಿ ಅಂದ ತಕ್ಷಣ, ಏನು ಸತ್ಯಣ್ಣ ಯಾಕೆ ಮಾತಾಡ್ತಾನೆ ಇಲ್ಲ ಆವಾಗಿಂದ, ಏನಪ್ಪ ಮಾತಾಡಲಿ ಆವಾಗಿಂದ, ಮಕ್ಕಳು ಎಜುಕೇಷನ್ ಮಾಡೋದೇನು, ಮಕ್ಕಳು ಅದು ಓದಿಸೋದೇನು ಇದು ಓದಿಸೋದೇನು ನಾನು ಕೇಳಿದೆ ಕಣಪ್ಪ ಅಂತ ಹೇಳಿದ ತಕ್ಷಣ, ಎಂತೆಂಥ ಕಳ್ಳರನ್ನೂ ಹಿಡಿತೀವಂತ ನಾವು ಲಾಯರು, ನಿಮ್ಮವ್ರು ಸುಳ್ಳರು ಕಳ್ಳರನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ ನಿಮ್ಮನ್ನೇ ಹ್ಯಾಂಡಲ್ ಮಾಡೋಕ್ಕಾಗಲ್ವ ನನಗೆ, ಅಲ್ಲ ಏನಾಗಿದೆ ನಿಮಗೆ ಅಂತ ಭಯಕ್ಕೆ ಶುರು ಮಾಡ್ತಾರೆ. ಸತ್ಯಣ್ಣ ಯಾಕೆ ಸತ್ಯಣ್ಣ ಎಷ್ಟೊಂದು ಕೋಪ ಮಾಡ್ಕೊಂಡಿದೆಯಾ, ಅದು ನಾವು ಏನು ಅಷ್ಟೊಂದು ನಾಟಕಗಳು ಆಡಿಸ್ತೀರಾ, ಮನೆಯವರೆಲ್ಲ ನಾಟಕ ಆಡಿ ನಂಬಿಸ್ತೀರಾ ನೀವು ಅಂದಾಗ, ಅಯ್ಯೋ ನಾವು ನಾಟಕ ಆಡಲಿಲ್ಲ ಸತ್ಯಣ್ಣ, ಆ ರೀತಿ ಇಮ್ಯಾಜಿನೇಷನ್ಗೆ ಹೋಗಿದ್ವಿ ಅಂತ ಭೂಮಿ ಹೇಳ್ತಾರೆ. ಇಮ್ಯಾಜಿನೇಷನ್ಗೆ ಯಾಕೆ ಹೋಗಿದ್ರಿ, ನಾನು ಅದನ್ನೇ ಬಡ್ಕೊಳ್ತಾ ಇರೋದು, ನೋಡು ನಿನಗೆ ಅವನಿಗೆ ನೀನು ಅಂತ ಭಗವಂತ ಬರೆದು ಬಿಟ್ಟಿದ್ದಾನೆ, ನೀವಿಬ್ಬರು ಯಾಕೆ ರಿಯಲ್ ಆಗಿ ಮಗುನ ಮಾಡ್ಕೋಬಾರ್ದು, ಏನಾಗಿದೆ ನಿಮ್ಮಿಬ್ಬರಿಗೂ, ನಾನು ಹೇಳ್ತಾ ಇರೋದು ಅದನ್ನೇ ಬಡ್ಕೊಂಡು ತಲೆ ಕೆಟ್ಟು ಹೋಗ್ತಿದ್ದೆ ನನಗಂದಾಗ, ಸತ್ಯಣ್ಣ ನೀನು ಕೋಪ ಮಾಡ್ಕೋಬೇಡ, ಯಾಕೋ ತುಂಬ ರೆಬಲ್ ಆಗಿದೆಯಾ, ಹೋಗ್ತಾ ಒಂದು ಟೀ ಕುಡಿಸ್ತೀನಿ ಅಂತ, ನಿನ್ನ ಟೀನೂ ಬೇಡ ನಿನ್ನ ಕಾಫಿನೂ ಬೇಡ, ನನಗೇನೂ ಬೇಡ, ನಾನು ಏನು ಹೇಳಿದ್ದೀನಿ ಅದನ್ನು ಮಾಡಿ, ನೀವಿಬ್ಬರು ಒಂದು ಆಗಬೇಕು, ನೀವೇನು ಇಮ್ಯಾಜಿನೇಷನ್ ಮಾಡ್ಕೊಳ್ತೀರಾ ಅದೇ ನಿಜ ಅದೇ ಸತ್ಯ ಅಂತ ಹೇಳ್ಬಿಟ್ಟು ಪಡಬಡ ಅಂತ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಏನಿದು ಸತ್ಯಣ್ಣ ಹಿಂಗೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಮನುಷ್ಯನ ಮೇಲೆ ಗಾಢವಾಗಿ ತೊಗೊಂಡಿದ್ದಾರೆ. ಮುಂದೆ ಏನಾಗುತ್ತೆ, ನಿಜವಾಗ್ಲೂ ಇವರಿಬ್ಬರು ಸತ್ಯಣ್ಣ ಹೇಳಿದ ಮಾತನ್ನು ಕೇಳ್ತಾರಾ ಇಲ್ವಾ ನೋಡೋಣ ಮುಂದಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.